ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕೊನೆ ಕ್ಷಣವರೆಗೂ ಶರಣಾಗುವಂತೆ ಎಎನ್ಎಫ್ ತಂಡದಿಂದ ಮನವಿ. ಮಾವೋವಾದಿ ಜಿಂದಾಬಾದ್ ಘೋಷಣೆ ಕೂಗ್ತಾ ಪೊಲೀಸರ ಮೇಲೆ ಗುಂಡಿನ ದಾಳಿ. ಆತ್ಮರಕ್ಷಣೆಗಾಗಿ ಪ್ರತಿ ದಾಳಿ ಮಾಡಿರೋದಾಗಿ ಎಎನ್ಎಫ್ ಮೂಲಗಳ ಮಾಹಿತಿ. ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಎಂದ ವ್ಯಕ್ತಿ ನಾನೇನು ಉರ್ದು ಮಾತನಾಡಿದ್ನ, ಅವನು ಯಾರೋ ನೋಡಿ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ ಮಧು ಬಂಗಾರಪ್ಪ. ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯ ಸಂವಾದದಲ್ಲಿ ಘಟನೆ. ಬಿಪಿಎಲ್ ಬೆನ್ನಲ್ಲೇ ಕಾರ್ಮಿಕ ಕಾರ್ಡ್ಗಳು ಸದ್ದು. ರಾಜ್ಯದಾದ್ಯಂತ ನಕಲಿ ಅಂತ ಲಿಸ್ಟ್ ಮಾಡಿ 2.46 ಲಕ್ಷ ಕಾರ್ಮಿಕರ ಕಾರ್ಡ್ ಅಮಾನತು. ವಯೋನಿವೃತ್ತಿ, ಪಿಂಚಣಿ, ಟೂಲ್ ಕಿಟ್, ಆರ್ಥಿಕ ನೆರವು ಸೇರಿ ಎಲ್ಲಾ ಸೌಲಭ್ಯ ಕಟ್. ಮಹಿಳೆಯರೇ ಆಧಾರವಾಗಿದ್ದ ಕುಟುಂಬದ ರೇಷನ್ ಕಾರ್ಡ್ ರದ್ದು ಪ್ರಕರಣ ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಶಾಸಕ ತಾಲೂಕು ಆಡಳಿತದಿಂದ ಸ್ಪಂದನೆ. ಶಾಸಕರ ಸೂಚನೆಯಂತೆ ತಾವೇ ಖುದ್ದು ಮನೆಗೆ ತೆರಳಿ ರೇಷನ್ ವ್ಯವಸ್ಥೆ ಮಾಡಿಸಿದ ತಹಶೀಲ್ದಾರ್ ಶ್ರುತಿ. ಮುಂದೆ ತೊಂದರೆಯಾಗಲ್ಲ ಅಂತ ಭರವಸೆ. ಅಧಿವೇಶನದಲ್ಲೂ ವಕ್ಫ್ ಹೋರಾಟ ಮಾಡಲು ಬಿಜೆಪಿ ಪ್ಲಾನ್. ನಮ್ಮ ಭೂಮಿ ನಮ್ಮ ಹಕ್ಕು ಅಭಿಯಾನದ ಮೂಲಕ ಟಕ್ಕರ್. ವಕ್ಫ್ ಅನ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರತಿ ಜಿಲ್ಲೆಯಲ್ಲೂ ಮಾಹಿತಿ ಕಲೆ. ವಕ್ಫ್ ಹೋರಾಟಕ್ಕೆ ಜನರ ಜೊತೆಗೆ ನಿಂತ ರಾಜ್ಯ ಬಿಜೆಪಿ ಘಟಕ. 3 ತಂಡ ಮಾಡಿ ರಾಜ್ಯ ಪ್ರವಾಸಕ್ಕೆ ಸಿದ್ಧತೆ. ಡಿಸೆಂಬರ್ ಮೊದಲ ವಾರದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರವಾಸ. ವಕ್ಫ್ ವಿಚಾರದಲ್ಲಿ ಬಿಜೆಪಿ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದಂತೆ ಕಾಂಗ್ರೆಸ್ ಅಲರ್ಟ್. ಕಾಂಗ್ರೆಸ್ ನಾಯಕರಿಂದ ಜನಜಾಗೃತಿ ಆಂದೋಲನಕ್ಕೆ ತಯಾರಿ. ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಆಂದೋಲನಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಸೂಚನೆ. ನಟ ತಾಂಡವ್ ರಾಮ್ ಬಂಧನ ಪ್ರಕರಣ. ಹಲವು ಸಹ ನಟರು, ತಂತ್ರಜ್ಞರಿಗೂ ಇನ್ನೂ ಸಂಭಾವನೆ ಬಾಕಿ. ಚಂದ್ರ ಲೇಔಟ್ ಠಾಣೆಗೆ ದೂರು ನೀಡಲು ನಿರ್ಧಾರ. ಗನ್ ಲೈಸೆನ್ಸ್ ಬಗ್ಗೆ ಮಾಹಿತಿ ಸಂಗ್ರಹಿಸ್ತಾ ಇರೋ ಪೊಲೀಸರು. ಚಿತ್ರಕ್ಕೆ ನಾಯಕಿಯನ್ನು ಆಯ್ಕೆ ಮಾಡಿರಲಿಲ್ಲ ನಿರ್ದೇಶಕ. ಸಿನಿಮಾ ಕೆಲಸಗಳು ತಡವಾಗಿದ್ದರಿಂದ ಡೈರೆಕ್ಟರ್ ಭರತ್ ಮೇಲೆ ಮುನಿಸು. ಎಫ್ಐಆರ್ನಲ್ಲಿ ಫೈರಿಂಗ್ ಹಿಂದಿನ ಅಸಲಿ ಉದ್ದೇಶ ಬಯಲು. ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರ ಪಡೆದು ಸೋದರರಿಂದಲೇ ವಂಚನೆ. ಅಣ್ಣನ ಜಮೀನು ಲಪಟಾಯಿಸಿದ 2 ತಮ್ಮಂದಿರು. ರಾಯಚೂರಿನ ಕಲಂಗೇರ ಗ್ರಾಮದ ಬಸಪ್ಪನಿಂದ ನ್ಯಾಯಕ್ಕಾಗಿ ಅಲೆದಾಟ. ಅರ್ಧ ಬೆಲೆಗೆ ಫ್ರಿಡ್ಜ್, ಟಿವಿ, ಮೊಬೈಲ್ ನೀಡೋ ನೆಪದಲ್ಲ ಪಂಗನಾಮ. ರಾಯಚೂರಿನ ಲಿಂಗಸಗೂರಲ್ಲಿ 500ಕ್ಕೂ ಹೆಚ್ಚು ಜನರಿಗೆ ಮೋಸ. 2 ಕೋಟಿಗೂ ಹೆಚ್ಚು ಹಣ ಪಡೆದು ರಾಜ ಎಂಬಾತ ಎಸ್ಕೆ. ಜೆಸಿಬಿ ಮೂಲಕ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ವಿರೋಧ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಕಾರ್ಯಾಚರಣೆ. ಅಧಿಕಾರಿಗಳ ಜೊತೆ ಸ್ಥಳೀಯರ ವಾಗ್ವಾದ. ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ರು, ಹಣ ಕೊಟ್ಟಿಲ್ಲ. ಉದ್ದೇಶಪೂರ್ವಕವಾಗಿ ಪಿಡಿಒ ಈಗ ಕೆಲಸ ಕೊಡ್ತಾ ಇಲ್ಲ. ಹಾರೆ ಗುದ್ದಲಿ ಹಿಡಿದು ತಾಲೂಕು ಪಂಚಾಯತ್ ಮುಂದೆ. ಮಂಡ್ಯದ ಕ್ಯಾತನಹಳ್ಳಿ ಕೂಲಿ ಕಾರ್ಮಿಕರ ಪ್ರತಿಭಟನೆ. ಮಂಗಳೂರಲ್ಲಿ ಲಕ್ಕಿ ಸ್ಕೀಮ್ ಡ್ರಾ ವೇಳೆ ವಂಚನೆ. ಲಕ್ಕಿ ಕಾಯಿನ್ ತೆಗೆದು ಡ್ರಾ ನಡೆಸೋ ವ್ಯಕ್ತಿಯ ಕೈಗೆ ನೀಡೋ ವ್ಯಕ್ತಿ. ವಂಚನೆಯ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ದಿಲ್ಲಿಯ ತುಂಬೆಲ್ಲ ಮಲಿನ ಹೊಗೆ, ವಿಷಮ ಸ್ಥಿತಿ. ಶಾಲಾ ಕಾಲೇಜುಗಳು ಬಂದ್, ಆನ್ಲೈನ್ ಕ್ಲಾಸ್ ಸ್ಟಾರ್ಟ್. ವಿಮಾನಗಳು, ರೈಲುಗಳ ಸಂಚಾರದಲ್ಲೂ ವ್ಯತ್ಯಯ. ಕೃತಕ ಮಳೆಗೆ ಅನುಮತಿ ಕೋರಿ ಕೇಂದ್ರಕ್ಕೆ ಪತ್ರ ಬರೆದ ದಿಲ್ಲಿ ಸರ್ಕಾರ. ಮಹಾರಾಷ್ಟ್ರದ 288 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಮತದಾನ. 4136 ಅಭ್ಯರ್ಥಿಗಳಿಂದ ಚುನಾವಣಾ ಅಖಾಡದಲ್ಲಿ ಅದೃಷ್ಟ ಪರೀಕ್ಷೆ. ಜಾರ್ಖಂಡ್ನಲ್ಲೂ 38 ಕ್ಷೇತ್ರಗಳಿಗೆ ನಡೀತಾ ಇರೋ ಎಲೆಕ್ಷನ್. ಸಂಗೀತ ಮಾಂತ್ರಿಕ ಎಆರ್ ರೆಹಮಾನ್ ದಾಂಪತ್ಯದಲ್ಲಿ ಬಿರುಕು. ವಿಚ್ಛೇದನ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಾಯಿರಾ.
29 ವರ್ಷಗಳ ಸಾಂಸಾರಿಕ ಜೀವನ ಅಂತ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.